ಹುಚ್ಚಿ ಏನತ್ ತಿಳಿದಿ ನಾನು ವಿಮಾನದಾಗ ಹೊಂಟ ವಿಮಾನದಾಗ ವಿಮಾನ ಏನು ಮರೆ ಏನ್ ಮಾತಾಡತ್ತಿದಿ ಎಲ್ಲಿರದಾವ ವಿಮಾನ ಏನು ನಮ್ ಬಿಜಾಪುರ ಅಂದ್ರೆ ನಗರ ಅಂತ ತಿಳಿದೇನ ಇಲ್ಲಿ ಬಿಜಾಪುರದಾಗ ಮತ್ತ ಎಂದ ಎಲ್ಲಿದಪ್ಪ ವಿಮಾನ ಇಲ್ಲ ಇಲ್ಲಿ ಇಲ್ಪ ಇಲ್ಲಿ ಇರ್ತಾವ ನಮ್ ಬಿಜಾಪುರದಾಗ ವಿಮಾನದಾವ ಏ ಏನಿಲ್ಲ ಬಾರೋ ಭಯ ಎಲ್ಲಿ ಎಲ್ಲಿ ಹಿಂಗೆ ಎಲ್ಲಿ ಉಂಟದಿ ಬ್ಯಾಗ ಪಾಗ ಒಳ್ಳೆ ಸಜ್ಜ ಜೋರ ಬೆಂಗಳೂರು ಹೊಂಟಿಲ್ಲ ಬೆಂಗಳೂರ ಬೆಂಗಳೂರಾಗ ಜಾಬ್ ಆತ್ಲ ನಂದ ಜಾಬ ಏನೇನಿದೆ ಏನೇನ್ ಹೊಸ ಸುದ್ದಿ ಹೇಳತ್ತಿಲ್ಲ ಕರೆನ ಮಾರ ಕಂಗ್ರಾಚುಲೇಷನ್ಸ್ ಏನ ಜಾಬ್ ಹರಿದು ಹರಿದು ಅಂದ್ರ ಗಾಬರಿ ಆಗ್ಬೇಡ ಹರಿದ ಅಂದ್ರ ವಿಮಾನದಾಗ ಟಿಕೆಟ್ ಹರಿದ ಟಿಕೆಟ್ ಹರಿಯವ್ರ ಹಂಗ ಹೇಳು ಮಾರಯ್ಯ ನಾ ಅಂಜಿನ್ಲೇ ಹರಿದು ಅಂದ್ರ ಬೆಳಗಾವ್ ಬೆಂಗಳೂರ್ಕ್ ಹೋಗಿಸಿಂದ ಏನ್ ಹರಿತಾನ ಅಂತೇಳಿ ಅಲ್ಲೇ ಕೊಮ್ಮಳ ಒಂದ್ ವರ್ಷ ಹರಿದ ಒಂದ್ ವರ್ಷ ಆಗಿಂದ ಹರದಾರಿಲ್ಲೋ ಚೆಕ್ ಮಾಡ್ದ ಏನ ಟಿಕೆಟ್ ಅದ ಹೇಳ ಅದು ಮೊದಲ ಹಿಂಗೈತ್ ನಮ್ ಜಾಬ್ ಎಲ್ಲ ಮಸ್ತ್ ಜಾಬ್ ಅದಾವ ಚಲೋ ಬಿಡ ಹಂಗಂದ್ರ ಅದು ಏನಿಲ್ಲ ಪೇಮೆಂಟ್ ಅದು ಹೆಂಗ ಪೇಮೆಂಟ್ ಸಾಕಾಗಟ್ ಕೊಡ್ತಾರ ಎಷ್ಟ್ ಕೊಡ್ತಾರ ತಿಂಗಳಿಗೆ 7,000 ಬಾಳ ಕಮ್ಮಿ ಆಗ್ಲಿಲ್ಲ ಏನು ನಮ್ಮಲ್ಲಿ ದಗದಕ್ ಹೋಗಿ ಹೆಣ್ಮಕ್ಳ ಸುಖ ಒಪ್ಪು ಮಳ್ಳ ನೀ ಏನ್ ಒಬ್ರು ಕಳಿಬ್ಯಾಡ ನಂದಿಲ್ಲ ಇಲ್ಲಿ ಕಾಲೇ ತಿರ್ಗಾಡ್ದ ಏನತ್ತ ಸುಮ್ಮ ಮಂದಿ ಕಿರಿಕಿರಿಯಾಗಿ ಹೊಂಟನ್ನ ಹಂಗ ಸುಮ್ಗಪ್ಪ ಒಬ್ರು ಕಳಿ ಊರಾಗ ಹಿಂಗ ಹೇಳಿಗಿಳಿ ಮತ್ತೆ ಯಾವಾಗ್ರ ಹೋಗಿ ಇಲ್ಲ ಹೇಳಂಗಿಲ್ಲ ನೀ ನಮ್ಮವದಿ ನಾ ನಿಮ್ಮವದನ್ ಹೆಂಗ ನಂಬಿಕೆ ಇಲ್ಲನು ಅದ ನಂಬಿಕೆ ಐತಿ ನನಗೆ ಆತ್ ಬಿಡಿ ಎಲ್ಲಾ ಚಲೋ ಆತು ಇನ್ ಬಸ್ ಚಾರ್ಜ್ ಅದಾವಿಲ್ಲ ರೊಕ್ಕದ ಅದಾವಿಲ್ಲ ಕೊಡ್ಲಿ ಬಸ್ ಚಾರ್ಜ ಮತ್ತ ಬಸ್ ಚಾರ್ಜ್ ಮತ್ತೆ ಹೆಂಗ ಹೋಗ ಏನ್ ಬಸ್ಸಿಗೆ ಹೋಗ್ತಾನ ಅಂತ ತಿಳಿದಿ ಏನ್ ನೀ ಹೌದು ಹುಚ್ಚಿ ಯಾಕ ಅವನ ಚೇಂಜ್ ಆಗೈತಿ ಅಲ್ಲಿವ ಏನಂತ ತಿಳಿದಿ ಬಸ್ಸಿಗೆ ಹೋದ್ರ ಕಿಮ್ಮತ್ ಅನ್ನಂದ ಮತ್ತ ವಿಮಾನದಾಗ ಹೊಂಟನು ವಿಮಾನದಾಗ ಎಲ್ಲಿ ಬಿಜಾಪುರದಾಗ ಏನ್ ವಿಮಾನ ಏನ್ ಇಲ್ಲಿ ಹಾರಾಡ್ತಾವನ ನಮ್ ಬಿಜಾಪುರ ಅಂದ್ರೆ ನಗರ ಅಂತ ತಿಳಿದೇನ ವಿಮಾನದಾಗ ನಮ್ ಬಿಜಾಪುರದಾಗ ವಿಮಾನ ಚಾಲು ಆಗ್ಯಾವು ಅಂದ್ರ ಚಲೋ ಅದಪ್ಪ ಏನ್ ಹೇಳತಿ ಕಟ್ಯಾರ ಅನ್ನೋದು ಗೊತ್ತತಿ ಎಲ್ಲಾ ಗೊತ್ತತಿ ಚಾಲೋ ಆಗ್ಯಾವ ಅನ್ನತ್ತಿಲ್ಲ ನೀ ಚಾಲು ಆಗ್ಯಾವು ಮರ ನಿನಗ್ ಗೊತ್ತಿಲ್ಲ ಬಾ ಬೇಕಾದ್ರ ತೋರಿಸ್ತಾನ ಚಲೋ ಆಗ್ಯಾವ ಈಗ ಚಾಲು ಆಗ್ಯಾವ ನಾ ವಿಮಾನದಾಗ ಹತ್ತ ನೋಡಿಗ ಹಂಗಾದ್ರ ನಡಿ ದೋಸ್ತ ನಾನು ಬರ್ತೀನಿ ನಡಿ ನಾನು ನೋಡೇ ಬಿಡ್ತಾನ ಬ್ಯಾಡಪ್ಪ ನಿನ್ಗೆ ಯಾಕೆ ತೊಂದ್ರೆ ನಾನು ನೋಡಿಲ್ಲ ನೋಡ್ದಂಗ ಆಕೈತಿ ಒಂದ್ ಫೋಟೋ ಹೊಡ್ಕೊಂಡ್ರೆ ಬರ್ತೇನೆ ಮಂದಿ ನೋಡ್ತಾರ ಸ್ಟೇಟಸ್ ಹಾಕೋತಿನ್ಲ ವಾಟ್ಸಪ್ ದಾಗ ನಿನ್ ಏನೋ ಕೆಲಸ ಇರ್ಬೇಕು ಬಿಡ ಏ ಕೆಲಸ ಇಲ್ಗಪ್ಪ ಮರ ಅದೇ ನಾವು ನಿಮ್ ಫೋನ್ ಹಚ್ಚತ್ತಾಳ ನೋಡಿ ಏನ್ ಹೇಳ್ತಿ ಹೋಲ್ ಬಿಡ ಈ ಬರಾಮ ನೀನು ನಾವ್ ನಡಿ ಹೋಗು ನಡಿ ನಡಿ ತಡಿ ಹಲೋ ನನ್ ಬರೋದ್ ಲೇಟ್ ಆಕೈತಿ ಇವತ್ತ ಒಂದ್ 5 ನಿಮಿಷ ಕೆಲಸ ಐತಿ ನಮ್ ದೋಸ್ತನ ಮ್ಯಾಲ ಕಳ್ಸ್ಲಾಕ್ ಹೊಂಟಾನಿ ಮ್ಯಾಲ ವಿಮಾನದಾಗ ಕಳಿಸ್ಲಾಕ್ ಹೊಂಟಾನಿ ಏನು ವಿಮಾನದಾಗ ಕಳಿಸಿ ಬರ್ತಾನ ಆತಾಳ ಇಡ್ಲಿ ಅಪ್ಪು ಆರಾಮಿರಿ ಆತಾಳ ಹೇಳಿನಿಕೆಗೆ ನಡಿ ಬಿಟ್ಟು ಬರ್ತಾನ ಬಾ ನೀನ್ ಹತ್ತು ಬಾ ಆತ್ ನಡಿಪ ಮತ್ತ ಅದೇನೋ ಪಾಸ್ಪೋರ್ಟ್ ಗೀಸ್ಪೋರ್ಟ್ ತೆಗಿಸ್ಬೇಕಂತಾರ ಎಲ್ಲ ಅದಾವಿಲ್ಲ ನಾವ್ ಅಲ್ಲೇ ಕೆಲಸ ಮಾಡ್ತೀವಿ ನಮ್ಗೆಲ್ಲ ಫ್ರೀ ಇರ್ತೈತಿ ಅದು ಫ್ರೀ ಅನ್ನ ಹಂಗಾದ್ರ ತೀರಾ ಚಲೋ ಆತ್ಲ ಬಾ ನಮ್ಗೇನಿಲ್ಲ ಸುಮ್ ನಾ ಹಿಂಗತ್ ಹೇಳಿದ್ರ ಆತ ಹತ್ತಿಸ್ ಬಿಡ್ತಾರ ನಾನು ಒಳಗ ಅರೆ ಹವಾ ಬಾರಿ ಹವಾನ ಬಾರಿ ಚೇಂಜ್ ಆತ್ ನೋಡ್ಲ ಅಯ್ಯಪ್ಪನ ಮತ್ತೆ ಕೇಳ್ತೇನ್ ಮಳ ಯಾಕಡೆ ಹೋಗುದೀಗ ಈಗ ಹಿಂಗ ದೋಸ್ತ ಹಿಂಗಲ್ಲ ಈ ಮುಖ ಎಲ್ಲೇ ನೋಡ್ದಂಗ ಆಗೈತ್ಲೆ ಇವ್ಲೇ ನಮ್ ಹಲ್ಕಟ್ ಬಸ್ಯ ಏನು ಹಲ್ಕಟ್ ಬಸ್ಯ ಇಲ್ಲಾಕ್ ನಿಂತದಿ ಅಣ್ಣ ಇಲ್ಲಿ ಒಟ್ಟ ತೆಗೆದಿತ್ತಾಳ ಹೊಂಟಿದ್ನಿ ಬಸ ಸಿಗೋಲಾಗ್ಯಾವು ನೀವೆಲ್ಲ ಹೊಂಟ್ರಿ ನಾ ಅಂದಂಗ ಇವ ನಮ್ ದೋಸ್ತ್ ಬಿರು ಅಂತ ಹೇಳಿ ಇವನ ಇಲ್ಲೇ ಕಳ್ಸಾಕ್ ಹೊಂಟದಿವು ನೀನು ಬರ್ತಿದ್ರ ಬಾ ಮತ್ ಮ್ಯಾಲ ಕಳಿಸಿ ಬರ್ನಿ ಇವ್ನ ಎಲ್ಲಿ ಒಣ ಮ್ಯಾಲೆ ಏನಾತಪ್ಪ ಹಿಂಗೆ ನೋಡತಿ ದೋಸ್ತ ಬರ್ರೇ ಮಾನ್ಸಿಕ್ ಮಾಡ್ಬೇಡ ಆ ದೋಸ್ತ ವಿಮಾನದಾಗ ಕಳಿಸಿ ಬರಾಕ ಹೋಗಪ್ಪ ಬಿಡಿಸಿ ಹೇಳು ಏನಂತ ತಿಳ್ಕೊಬೇಕ ವಿಮಾನದಾಗ ಕಳಿಸಿ ಬರ್ನು ಬಾ ಹೋಗುನ್ ಬಾ ಹತ್ತು ಬಾ ನಾವ್ಲಿ ಮ್ಯಾಲ ಬರತ್ತಲ್ಲ ಸರಿ ಯಾರ ತಿಳಿದಿ ಇಲ್ಲ ಮುಂದೆ ಅಂತೂ ಬಂದಿವಪ್ಪ ನಮ್ ಬಿಜಾಪುರ ವಿಮಾನ ನಿಲ್ದಾಣ ಏನು ಕಾಣವತ್ಲ ಇಲ್ಲೇನು ಯಾರ ನಾ ಏನು ಒಂದು ವಿಮಾನ ಏರ್ಪೋರ್ಟಿಗೆ ಅಂತೇಳಿ ವಿಮಾನ ಇಲ್ಲಿ ನಿಂತೈತೆ ಅಂತ ಹೇಳಿದಿ ಕತಕ ಎಲ್ಲಿ ಐತಿ ವಿಮಾನ ನಾನು ಬಿಟ್ಟು ಹೋದ್ರ ಮತ್ತನ್ನ ಅಲ್ಲ ನೋಡ್ರಿ ಒಂದ್ ಮಂದಿ ಇಲ್ಲಿ ಒಂದ್ ನಾಯಿ ಬೇಡ ಬೆಕ್ಕ ಸುಖ ಇಲ್ಲಿ ಓ ಗಾತ ಮಾಡಿರ್ಲಿ ದೋಸ್ತ್ ನನ್ ಬಿಟ್ಟು ಹೋದ್ರ ಅವ್ರು ನಾಟಕ ಮಾಡ್ಬೇಡ ನೀ ಮೊದಲ ನನ್ ಬಂಗಾರ ಅಂತ ಹೆಂಡತಿಗೆ ಸುಳ್ಳು ಹೇಳಿ ಬರಲ್ಲ ನೀ ಅಂತೂ 108 ಕೆಲಸ ಇದ್ದು ನಾನು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲಾ ದೊಡ್ಡ ಮಂದಿ ಹೆಂಗದಿರಿ ನಾವಂತೂ ತಿಂಡಿಲೇ ಇದೀವಿ ನೀವು ಆರಾಮದ ತಂದ್ಕೊಂಡಿವು ಇವತ್ ನಾವ್ ಏನ್ ಮಾಡತ್ತೀವಪ್ಪ ಅಂದ್ರ ಎಲ್ಲಿದೀವ ಅಂದ್ರ ಇವತ್ ವಿಷಯ ಏನಪ್ಪಾ ಅಂದ್ರ
ಜೀವನದಾಗ ಎಲ್ಲಾರಿಗೂ ಒಂದ್ ಸಲಾರಿ ಹಾರಾಡ್ಬೇಕಂತ ಆಸೆ ಇದ್ದೇ ಇರ್ತತಿ. ಏನ್ ಮಾತಾಡತಿದ್ವಿ ಬೈನಿ? ಅಂದ್ರ ವಿಮಾನದಾಗ ಹಾರಾಡ್ಬೇಕಂತ ಆಸೆ. ಹಂಗ ಹೇಳ್ಬೇಕೈತಿ ಅಂದ್ರೆ ಅಪಾರ್ಥ ಮಾಡ್ಕೋಬೇಡ. ಅಂದಿ ತಪ್ಪು ತಿಳ್ಕೊತೈತಿ. ಇಲ್ಲ ಎಲ್ಲ ಶಾನೆ ಮಂದಿ ಅದಾರ ಹಾರಾಡ್ಬೇಕಂತ ನೋಡ್ರಿ ಏನಪ್ಪ ವಿಮಾನದಾಗ ಹಾರಾಡ್ಬೇಕಂತ ಆಸೆ ಇದ್ದೇ ಇರ್ತತಿ ಎಲ್ಲರಿಗೆ. ವಿಮಾನದಾಗ ಅದಕ್ಕಾಗಿ ನಾವ್ ಇವತ್ತು ಎಲ್ಲಿ ಬಂದಿವಪ್ಪ ಅಂದ್ರ ಉತ್ತರ ಕರ್ನಾಟಕ ಪೈಕಿ ಸುವರ್ಣ ಕರ್ನಾಟಕದಲ್ಲಿ ವಿಜಯ ಸ್ಥಾನ ಗಳಿಸಿದ ನಮ್ಮ ಗುಮ್ಮಟ ನಗರಿ ವಿಜಯಪುರ. ಯಾಕಪ್ಪ ಅಂದ್ರ ನಮ್ ವಿಜಯಪುರ ಒಳಗು ಏರ್ಪೋರ್ಟ್ ರೆಡಿ ಆಗತೈತಿ. ಅಲ್ಲಿ ಏನೇನ್ ಆಗೈತಿ ಏನೇನ್ ನಡ್ದೈತಿ ಯಾವಾಗ ಸ್ಟಾರ್ಟ್ ಆಗೈತಿ ಎಷ್ಟ್ ಕೆಲ್ಸ ಕಂಪ್ಲೀಟ್ ಆಗೈತಿ ನಾ ಎಷ್ಟ್ ಪೆಂಡಿಂಗ್ ಐತಿ ಎಲ್ಲಾ ಈ ವಿಡಿಯೋ ಒಳಗ ನಾವು ನಿಮ್ಗ ತಿಳಿಸ್ಕೊಡ್ತೇವಿ. ಎಲ್ಲಾ ಅಪ್ಡೇಟ್ ಕೊಡ್ತೀವಿ. ನಾವಂತ್ರು ಹೋಗಿ ನೋಡಿಲ್ಲ, ಬರ್ರಿ ನೀವು ನೋಡುನು. ನಾವು ಅಲ್ಲೇ ಏನೇನ್ ನಡ್ದೈತಿ ಅಂತ ಹೊಂಟಿವಿ ನೋಡಾಕ. ಹಂಗ ನಿಮ್ನು ಕರ್ಕೊಂಡ್ ಹೋಕ್ಕಿವು. ಅಲ್ಲಿ ಏನೋ ಒಳಗ್ ಬಿಡಾಲತ್ತ ಕದ್ದಿ ಕಡ್ದ್ ನಾವ್ ಒಳಗ್ ಹೋಕ್ಕಿವು. ಬರ್ರಿ ಹೋಗೋಣ. ನೋಡ್ರಿ, ಬಿಜಾಪುರಿಂದ 2 ರೂಟ್ ಅದಾವ. ಒಂದು ಸಿಂದಗಿ ರೋಡಿಂದ ಹೋಗ್ಬೋದು, ಇನ್ನೊಂದು ಇಂಡಸ್ಟ್ರೀಸ್ ಏರಿಯಾಯಿಂದನೂ ಹೋಗ್ಬೋದು. ಏರ್ಪೋರ್ಟ್ ರೋಡು ಇದಂತ ಇನ್ನ ಫಿಕ್ಸ್ ಆಗಿಲ್ಲ. ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಸ್ವಾಗತ. ಇಲ್ಲಿಂದ ಮೇನ್ ಗೇಟು 1.5 ಕಿಲೋಮೀಟರ್ ಐತಿ. ಫ್ರೆಂಡ್ಸ್, ನಾವು ಬರೋದು ಇದು ಮೊದಲನೇ ದಿನ ಅಲ್ಲ, ಇದು 2ನೇ ದಿನ. ಮೊದಲನೇ ದಿನ ಬಂದಾಗ ಸೆಕ್ಯೂರಿಟಿಗೆ 2-3 ತಾಸು ಎಣ್ಣೆ ಹಚ್ಚರು, ಅವೇನು ಒಳಗೆ ಬಿಡ್ಲಿಲ್ಲ. ಯಾಕಂದ್ರೆ ಇದು ಸೆನ್ಸಿಟಿವ್ ಏರಿಯಾ, ಇಲ್ಲಿ ಪರ್ಮಿಷನ್ ಇಲ್ಲ, ಅಲೌಡ್ ಇಲ್ಲ. ನೀವು ಯಾರೇ ಬರೋದಾದ್ರೂ ಪರ್ಮಿಷನ್ ತೆಗೆಸ್ಕೊಂಡೇ ಬರಬೇಕು, ಹಂಗ ಒಳಗೆ ಬಿಡಂಗಿಲ್ಲ. ಅಂದ್ರ ಇನ್ನ ಓಪನಿಂಗ್ ಆಗಿಲ್ಲಲ್ರಿ, ಅದ್ರ ಸಲುವಾಗಿ ನಾವು ಪರ್ಮಿಷನ್ ತೆಗೆಸ್ಕೊಂಡ ಎಲ್ಲ ಓಕೆ ಮಾಡ್ಕೊಂಡ ಬಂದೀವ್ರಿ. ಅವನು ನೋಡಬೇಕಂತ ಹೇಳಿ. ಬರ್ರಿ ಮುಂದೆ ಹೆಂಗೈತಿ ನೋಡುನು, ಏನೇನ್ ಮಾಡ್ಯಾರ ಏನೇನಿಲ್ಲ. ಗಾಯ್ಸ್, ಇದು ಜಾಗ ಎಷ್ಟೈತಿ ಅಂತ ಕೇಳಿ ನಾವಂತರೂ ಗಾಬರಿನ ಆದಿವು. ಎಷ್ಟೈತಪ್ಪ ಅಂದ್ರ 727 ಎಕರೆ ಒಳಗ ನಿರ್ಮಾಣ ಆಗತೈತಿ. ಪ್ಯಾಸೆಂಜರ್ ಟರ್ಮಿನಲ್ ಬಿಲ್ಡಿಂಗ್ ಇದು. ಅವನು ನಾನು ಬಿಟ್ಟು ಹಾದ್ರನತನ್ನ. ಅಲ್ಲ ನೋಡ್ರಿ, ಒಂದ್ ಮಂದಿ ಇಲ್ಲಿ ಒಂದ್ ನಾಯಿ ಬೇಡ ಬೆಕ್ಕ ಸುಖ ಇಲ್ಲಿ. ಎಲ್ಲರೂ ನೋಡ್ರಿ, ಕಡಿತಕ ಎಲ್ಲ ಇದ್ರ ಅಪ್ಡೇಟ್ ಕೊಡ್ತೀವಿ, ಯಾವಾಗ ಚಾಲು ಆಕತಿ ಯಾವಾಗಿಲ್ಲ. ಆಲ್ಮೋಸ್ಟ್ 90% ಕೆಲಸ ಎಲ್ಲ ಮುಗ್ದೈತಿ. ಇನ್ನೇನು ಸ್ವಲ್ಪ ದಿನದಾಗ ಓಪನಿಂಗ್ ಆಗ್ಬೋದು. ಈ ಥರ ಆಯ್ತು ನೋಡ್ರಿ ನಮ್ಮ ಬಿಜಾಪುರ ಏರ್ಪೋರ್ಟ್. ಮಸ್ತ್ ಮಾಡ್ಯಾರ, ಇನ್ನ ಕೆಲಸ ನಡೆಯತೈತಿ. ಇದು ಪ್ಯಾಸೆಂಜರ್ ಟರ್ಮಿನಲ್ ಬಿಲ್ಡಿಂಗ್. ಅಂದ್ರೆ ಇಲ್ಲಿಂದನೇ ಎಲ್ಲ ಟಿಕೆಟ್ ತಗೊಂಡು ಪಾಸ್ಪೋರ್ಟ್. ವಿಜಯಪುರ ಏರ್ಪೋರ್ಟ್. ಕನ್ನಡ ಇಂಗ್ಲೀಷ್ ಯಾವ ಐತೆ, ಹಿಂದಿ ಇಲ್ಲ ನೋಡ್ರಿ, ಅಲ್ಲಿನ ಕೆಲಸ ನಡೆಯತೈತಿ. ಇಲ್ಲೇ ನೋಡತ್ತಿರಲ್ಲ, ಇದು ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲೇ ಎಲ್ಲ. ಎಷ್ಟು ಎಕರೆ ಐತಪ್ಪ ಅಂದ್ರ ನಂಬಕ್ಕೆ ಆಗಂಗಿಲ್ಲ. ಸುಮಾರು 727 ಎಕರೆ ಜಾಗ ಇದೆ. ನೋಡ್ರಿ, ಮಸ್ತ್ ಮಾಡ್ಯಾರ, ಅಡ್ಡಿಲ್ಲ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನ 3 ತಿಂಗಳದಾಗ ಓಪನಿಂಗ್ ಆಗಬಹುದು. 727 ಎಕರೆ ಜಾಗ, 400 ರಿಂದ 500 ಕೋಟಿ ರೂಪಾಯಿ ಖರ್ಚ. ಸ್ಟಾರ್ಟಿಂಗ್ ಬೆಂಗಳೂರು ಮತ್ತು ಬಾಂಬೆ 2 ಫ್ಲೈಟ್ ಲ್ಯಾಂಡ್ ಆಗ್ತಾವಂತ. ಫ್ರೆಂಡ್ಸ್, 3 ಕಿಲೋಮೀಟರ್ ರನ್ವೇನೇ ಐತಿ. ಮತ್ತು ಲ್ಯಾಂಡಿಂಗ್ ಮತ್ತು ಒಳಗೆ ಏನೇನೈತಿ ಇನ್ನ ಎಲ್ಲ ಪಾರ್ಟ್ 2 ವಿಡಿಯೋ ಅದನ್ನು ಮಾಡೀವಿ. ಆದಷ್ಟು ಬೇಗ ಬಿಡ್ತೀವಿ, ಎಲ್ಲರೂ ವೇಟ್ ಮಾಡ್ರಿ. ಹಂಗೆ ನಮ್ಮ ಚಾನಲ್ನ ಯಾರ್ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ವಿಡಿಯೋಗಳು ಇಷ್ಟ ಆದ್ರೆ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.